ಅದಕ್ಕೆ ಯಾಕೆ ಟೆನ್ಷನ್ ಇರೋ ಆಗಿದೆ? ಅದು ರವಿ, ಅನಿಕಾ ಒಂದು ಕಾಲು ಮಾಡಿಲ್ಲ. ಅವರಲ್ಲಿಗೆ ಸೇಫಾಗಿ ಹೋಗಿ ತಲುಪಿದ್ರೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಅನಿಕಾ ಏನು ಚಿಕ್ಕ ಮಗುನ? ಅವಳೇನು ಒಬ್ಬಳೇ ಹೋಗಿದ್ದಾಳ? ಇಲ್ಲ ತಾನೆ. ಅನಿಕಾ ಮದುವೆ ಆಗೋ ಹುಡುಗ ಇದ್ದಾನೆ, ಅಗಸ್ತ್ಯ ಇದ್ದಾನೆ, ವೃಂದ ಇದ್ದಾಳೆ, ಎಲ್ಲರೂ ಇದ್ದಾರೆ. ಅದಲ್ಲದೆ ಪ್ರೀ ವೆಡ್ಡಿಂಗ್ ಶೂಟ್ ಬೇರೆ, ಬ್ಯುಸಿ ಇರ್ತಾರೆ. ಅದಕ್ಕೆ ಇಷ್ಟು ಹೇಳಿದ ಮೇಲೆ ನಿಮ್ಗೆ ಸಮಾಧಾನ ಆಗ್ತಿಲ್ಲ ಅಂದರೆ ಆ ಎಡವಟ್ಟು ಎಂಕಮ್ಮನ್ನು ಕಳಿಸಿರೋದು ನಿಮಗೆ ರಿಗ್ರೆಟ್ ಆಗ್ತಿದೆಯಾ ಅಂತ. ನಿಜ ಹೇಳಬೇಕು ಅಂದರೆ ನೀವು ಕಳಿಸಿದ್ಯಾಕೋ ನನಗೂ ಸರಿಯಿಸ್ಲಿಲ್ಲ. ಅದಕ್ಕೆಲ್ಲ ಕಾರಣ ಇತ್ತು ರವಿ. ಆದರೆ ಏನಾಯಿತು? ಅತ್ತೆ ಏನೇನೋ ಪ್ಲಾನ್ ಮಾಡಿದ್ದಾರೆ ಅನ್ನೋ ಚಿಂತೆ ಆಗ್ತಾ ಇದೆ. ಅತ್ತೆ ಅದೇನೋ ಪ್ಲ್ಯಾನು, ಚಿಂತೆ, ಅದೇನಂತ ಕರೆಕ್ಟಾಗಿ ಬಿಡಿಸಿ ಹೇಳಿ. ಏನಿಲ್ಲ ಬಿಡು, ಯಾವುದಕ್ಕೂ ಒಂದ್ಸಲ ಅನಿಕಾ ಕಾಲ್ ಮಾಡಿ ವಿಚಾರಿಸೋಣ. ಮಾಡ್ಬೋದಲ್ಲ, ನೀವೇ ನೋಡಿ ವಿಚಾರಿಸ್ಬೋದು ತಾನೆ, ಮಾಡಿ. ಹೇಳಿ ಮಾಮ್, ಏನು ವಿಷಯ? ಅನಿಕಾ, ಅಲ್ಲಿ ಆರಾಮಾಗಿ ತಲುಪಿದ್ರಾ? ಅಲ್ಲೆಲ್ಲ ಹೇಗೆ ನಡೀತಾ ಇದೆ? ಆಲ್ ಫೈನ್ ಮಾಮ್. ಆ ಕಾವೇರಿನ ಸುಮ್ಮನೆ ಬಿಡಬೇಡ, ಕೆಲಸ ಮಾಡಿಸಿ ಚೆನ್ನಾಗಿ ಅವಮಾನ ಮಾಡು. ಅದನ್ನೆಲ್ಲ ಮಾಡೋದಕ್ಕೆ ಅವಳಲ್ಲಿ ಇದ್ರೆ ತಾನೇ ಮಾಮ್. ಏನು, ಅವಳಿಲ್ವಾ? ಯಾಕೆ, ಎಲ್ಲಿಗೆ ಹೋದ್ಲವಳು? ಅವಳನ್ನ ನಮ್ಮ ಜೊತೆ ನೀವು ಕಳ್ಸಿರೋದು ನನಗೆ ತುಂಬ ಇರಿಟೇಟ್ ಆಗ್ತಿತ್ತು ಮಾಮ್. ಅದಕ್ಕೆ ಅವಳನ್ನ ಮಧ್ಯ ರಸ್ತೆಯಲ್ಲಿ ಇಳಿಸ್ಬಿಟ್ಟು ಬಂದ್ವಿ. ಸುಮ್ಮನೆ ಏನೇನೋ ಮಾಡಿ ಎಲ್ಲರೂ ನನಗೆ ಟೆನ್ಷನ್ ಕೊಡೋರೇ ಆಗೋದ್ರು. ಅನಿಕಾ, ನನ್ನ ಮಾತು ಕೇಳು ಅನಿಕಾ. ಅದಕ್ಕೆ ಏನಾಯಿತು? ಅನಿಕಾ ಮೂಡ್ ಆಫ್ ಅಲ್ಲಿದ್ದಾಳ ಅಥವಾ ಆ ಎಡವಟ್ಟು ಎಂಕಮ್ಮ ಏನಾದರೂ ಎಡವಟ್ಟು ಮಾಡಿದ್ಲಾ? ಇಲ್ಲ ರವಿ, ಅನಿಕಾ ಆ ಕಾವೇರಿನ ಅರ್ಧ ದಾರಿಲೇ ಇಳಿಸಿ ಹೊರಟೋದ್ಲಂತ. ಏನು, ಕಾವೇರಿನ ಅಂತ ದಾರಿಲಿ? ಎಸ್ 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 ಎಸ್. ಅದಕ್ಕೆ ನನಗೆ ಗೊತ್ತಿತ್ತು ನಮ್ಮ ಅನಿಕಾ ಇಂಥದ್ದೇನಾದರೂ ಒಂದು ಮಾಡೇ ಮಾಡಿರ್ತಾಳೆ ಅಂತ. ಅಲ್ಲ ಅದಕ್ಕೆ ಅನಿಕಂಗೆ ಒಂದಾಗಿ ಅವಳು ಮುಖ ಕಂಡ್ರೆ ಆಗಲ್ಲ, ಫೋಟೋ ಶೂಟ್ ಬೇರೆ. ಮುಖ ಉದಿಸ್ಕೊಂಡಿದ್ರೆ ಫೋಟೋಸ್ ಚೆನ್ನಾಗಿ ಬರುತ್ತಾ? ಆಗಬೇಕಾಗಿದ್ದೆ ಅವಳಿಗೆ, ಅನುಭವಿಸ್ಲಿ. ಏನಮ್ಮ ಹೀಗಾಗೋಯ್ತು? ಅಲ್ಲ, ಈ ಅಂಬಿಕೆಗಾರು ಸ್ವಲ್ಪ ಅನ್ನೋದು ಬುದ್ಧಿ ಬೇಡವಾ? ಈ ಕಾವೇರಿನ ಯಾಕೆ ಅವ್ರ ಜೊತೆ ಕಳಿಸ್ಬೇಕಾಗಿತ್ತು? ಪಾಪ ಕಾವೇರಿ ಎಲ್ಲಿದ್ದಾಳೋ, ಏನು ಕಷ್ಟ ಅನುಭವಿಸ್ತಾ ಇದ್ದಾಳೋ. ಇರು ಶಶಿ, ಮೊದಲು ಕಾವೇರಿಗೆ ಫೋನ್ ಮಾಡಿ ಅಲ್ಲೇನಾಗಿದೆ ಅಂತ ಕೇಳೋಣ. ಮೊದಲು ಮಾಡಮ್ಮ, ಮೊದಲು ಮಾಡು. ಇನ್ನು ಏನೇನು ಅವಮಾನ ಅನುಭವಿಸ್ಬೇಕು ಆ ಕಾವೇರಿ. ಸ್ವಿಚ್ ಆಫ್ ಬರ್ತಿದೆ ಕಣೋ. ಏನ್ ಮಾಡೋದು? ಹಾ ಅಮ್ಮ, ಅಗಸ್ತ್ಯಂಗೆ ಫೋನ್ ಮಾಡಿ ಫಸ್ಟ್. ಅಗಸ್ತ್ಯಂಗೆ. ಹಾ, ಮಾಡ್ತೀನಿ. ನಾನು ಕಾವೇರಿನ ರೋಡಲ್ಲಿ ನಿಲ್ಸಿ ಬಂದಿರೋದು ಅಜ್ಜಿಗೆ ಏನಾದರೂ ಗೊತ್ತಾಗಿರ್ಬೋದಾ? ಅದನ್ನು ಕೇಳೋದಕ್ಕೆ ಕಾಲ್ ಮಾಡ್ತಿರ್ತಾರೆ. ಇವಾಗ ಏನಾದರೂ ನಾನು ಕಾಲ್ ಪಿಕ್ ಮಾಡಿದ್ರೆ ನನ್ನನ್ನು ರೋಸ್ಟ್ ಮಾಡಿಬಿಡ್ತಾರಷ್ಟೇ. ಇಲ್ಲ, ನಾನು ಈ ಕಾಲ್ ರಿಸೀವ್ ಮಾಡಲ್ಲ. ಏನಾಯ್ತು? ರಿಂಗ್ ಆಗ್ತಾ ಇದೆ, ಆದ್ರೆ ಫೋನ್ ತೆಗಿತಿಲ್ಲ ಅವನು. ಇದು ಒಳ್ಳೆ ಗೋಳಾಯ್ತಲ್ಲಮ್ಮ. ಅಗಸ್ತ್ಯನ್ಗಾದ್ರೂ ತನ್ನ ಹೆಂಡತಿ ಕಾವೇರಿ ಬಗ್ಗೆ ಸ್ವಲ್ಪನಾದ್ರೂ ಕಾಳಜಿ ಬೇಡವಾ? ಇನ್ನೂ ಏನೇನು ಅನುಭವಿಸ್ಬೇಕೋ ಆಳು. ಪಾಪ ಹುಡುಗಿ ನಡು ರಸ್ತೆಯಲ್ಲಿ ಏನ್ ಮಾಡ್ತಿದ್ದಾಳೋ ಏನೋ. ಮೊಬೈಲ್ ಏನಾದರೂ ಆನ್ ಇದ್ದಿದ್ರೆ ಕ್ಯಾಬ್ ಮಾಡಿಕೊಂಡು ಮನೆಗೆ ಬಂದಿರೋಳು. ಏನ್ ಆಗ್ತಿದ್ಯೋ, ಏನ್ ಕತೆನೋ ಯಾವುದು ಗೊತ್ತಾಗ್ತಿಲ್ವಲ್ಲ. ಏನಪ್ಪ
ಬಾಯ್ಲಿ. ಸರ್ ನಮಸ್ಕಾರ. ಸರ್ ಹೇಳಿ ಸರ್, ಏನಾಗಬೇಕಾಯ್ತು ಸರ್? ಇಲ್ಲೊಬ್ರನ್ನ ಮೀಟ್ ಮಾಡಬೇಕಾಗಿತ್ತು. ಸರ್ ಯಾರನ್ನ ನೋಡಬೇಕಾಯ್ತು? ಒಳಗಡೆ ದೊಡ್ಡ ದೊಡ್ಡ ಮನೆಯವ್ರದ್ದು ಫೋಟೋ ಶೂಟ್ ನಡೀತಾ ಇದೆ. ಏನಾಗಬೇಕಾಯ್ತು ಹೇಳಿ. ಇದು ಅದೇ ಜಾಗ ಅಲ್ವಾ? ತಿರ್ರೆ ಸರಿಯಾಗಿ ಸಿಕ್ಕಾಕೊಂಡೆ. ತಂಗಿಮ್ಮ, ಹಾಗೆಲ್ಲ ಹೇಳ್ದಿರ ಕೇಳಿದ್ರೆ ಹೋಗಂಗಿಲ್ಲ. ಬಾಯ್ಲಿ ಕೂತ್ಕೋ, ಬಾ. ಹೋಗಮ್ಮ ಒಳಗಡೆ ಕೂತ್ಕೋ. ನಡಿಯಮ್ಮ ಒಳಗಡೆ ಕೂತ್ಕೋ. ಹಾಯ್ ಸರ್, ಬನ್ನಿ ಸರ್. ನೋಡಪ್ಪ, ನೀನು ಇಲ್ಲೇ ಹುಷಾರ ಗಮನಿಸ್ತಾರೋ. ಏನಮ್ಮ, ನೀನು ಎಲ್ಲೂ ಹೋಗ್ಬಾರ್ದು ಹೇಳೋದು ಗೊತ್ತಾಯ್ತಾ? ಅಗಸ್ತ್ಯ, ಅಗಸ್ತ್ಯ ನಿಂದ. ಏನಾಗಸ್ತ್ಯ ನೀನು? ಬುದ್ಧಿ ಇಲ್ವಾ? ನನ್ನ ತಂಗಿ ನೀನು ಅಂದ್ಕೊಂಡಿದ್ಯಾ ನೀನು? ನಿನಗೇನು ಏಟಾಗಿಲ್ಲ ತಾನೆ? ವಾಟ್ ಇಸ್ ದಿಸ್ ಅಗಸ್ತ್ಯ? ಪದೇ ಪದೇ ಇದು ಮಾಡ್ತಿದ್ದೀರಲ್ಲ, ತಲೆ ಕೆಟ್ಟಿದ್ಯಾ ನಿಮ್ಗೆ? ಸಾರಿ ಬೃಂದಾ, ಐ ಆಮ್ ವೆರಿ ಸಾರಿ. ಏನು ನಡೀತಾ ಇದೆ ಇಲ್ಲಿ? ಇನ್ಸ್ಪೆಕ್ಟರ್, ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇದ್ದೀವಿ. ಏನು ವಿಷಯ? ನೀವೇನಿಲ್ಲಿ? ಮಿಸ್ಟರ್ ಅಗಸ್ತ್ಯ ಹತ್ರ ಮಾತಾಡಬೇಕಾಗಿತ್ತು, ಅದಕ್ಕೆ ನಾನು ಹುಡ್ಕೊಂಡು ಬಂದಿದ್ದೀನಿ. ಏನು ವಿಷಯ ಇಲ್ಲ ಹೇಳಿ. ಬೃಂದಾ, ಐ ಆಮ್ ವೆರಿ ಸಾರಿ. ಬಾವಾ ನಾನು ಹ್ಯಾಂಡಲ್ ಮಾಡ್ತೀನಿ. ಬನ್ನಿ ಸರ್, ಬನ್ನಿ ನೀವು. ಶುರು ಆಗಲೇ ಫೋನ್ ಮಾಡಿದ್ರಲ್ಲ, ಅದೇ ಇನ್ಸ್ಪೆಕ್ಟರ್ ಇರಬೇಕು. ಛೇ, ನಾನೇನೋ ಇರಿಟೇಷನಲ್ಲಿ ರೆಸಾರ್ಟ್ ಹೆಸರು ಹೇಳ್ದೆ. ಅವರು ಇಲ್ಲಿಗೆ ಬಂದ್ಬಿಡೋದಾ? ಅದು ಯಾವುದೋ ಮೆಂಟಲ್ ಕೇಸ್ನೋ ಕರ್ಕೊಂಡು ಬಂದ್ರೋ ಏನೋ. ನಾನು ಯಾಕಾದರೂ ರೆಸಾರ್ಟ್ ಹೆಸರು ಹೇಳಿದ್ನೋ? ಛೇ. ಇನ್ಸ್ಪೆಕ್ಟರ್, ನೀವ್ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದ್ರಿ? ಏನು ವಿಷಯ? ಏನಪ್ಪ ದೊಡ್ಡ ಮನುಷ್ಯ, ನಿನಗೆ ಬುದ್ಧಿ ಇಲ್ವೇನಪ್ಪ? ಯಾಕೆ ಇನ್ಸ್ಪೆಕ್ಟರ್, ನಾನೇನು ಮಾಡಿದೆ? ನೋಡೋಕ್ಕೆ ಒಳ್ಳೆ ಹುಡುಗನ ಥರ ಕಾಣಿಸ್ತೀಯಾ, ಜವಾಬ್ದಾರಿ ಇಲ್ವೇನೇ ನಿನಗೆ? ಇಲ್ಲೇನು ಮಾಡ್ತಿದ್ದೆ ನೀನು? ಅದು ಸರ್